ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಚಾಪ್ಟರ್ 2 ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್, ಜೀವಂತ ಜಗತ್ತಿನ ವೈವಿಧ್ಯತೆಗಳು, ಇದರಲ್ಲಿ ಪಾರ್ಟ್ 3 ಮತ್ತು ಪಾರ್ಟ್ 4ದು MCQ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಅದೇ ಪಾರ್ಟ್ 3 ಮತ್ತು ಪಾರ್ಟ್ 4ದು ಕೀ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಯಾರು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಅವರು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ತಪ್ಪಾಗಿ ಆನ್ಸರ್ ಮಾಡಿದರೆ ಅದನ್ನು ಸರಿ ಮಾಡ್ಕೊಳ್ಳಿ. ಓಕೆ, let me start the part 3 section of MCQ answers. The first one is the question is the plants of stems variation in the ಸಸ್ಯಗಳಲ್ಲಿ ಕಾಂಡದ ವೈವಿಧ್ಯತೆಗಳು ಯಾವ ರೀತಿ ಇರುತ್ತೆ ಅಂತ. ಅಲ್ಲಿ ಆಪ್ಷನ್ನು ಥಿಕ್ನೆಸ್ ಆ್ಯಂಡ್ ಹಾರ್ಡ್ನೆಸ್, ಹೈಟ್ ಆ್ಯಂಡ್ ಕಲರ್, ಶೇಪ್ಸ್ ಆ್ಯಂಡ್ ಕಲರ್, ನನ್ ಆಫ್ ದೀಸ್ ಅಂತ ಆಯಿತು ಆಪ್ಷನ್ನು. ಇದರಲ್ಲಿ ಆನ್ಸರ್ ಬಂದು ಆಪ್ಷನ್ ಎ, ಥಿಕ್ನೆಸ್ ಆ್ಯಂಡ್ ಹಾರ್ಡ್ನೆಸ್. ಕಾಂಡದ ಭಾಗ ಅಂತ ಬಂದರೆ ಒಂದು ಸಸ್ಯದಲ್ಲಿ ಅದರಲ್ಲಿ ಗಾತ್ರ ಮತ್ತು ಅದರ ಗಟ್ಟಿತನ, ಗಡಸುತನ ಮ್ಯಾಟರ್ ಆಗುತ್ತೆ. ಅದಕ್ಕೋಸ್ಕರ ಆನ್ಸರ್ ಬಂದು ಥಿಕ್ನೆಸ್ ಮತ್ತು ಹಾರ್ಡ್ನೆಸ್. ಥಿಕ್ನೆಸ್ ಅಂದರೆ ಅದರ ದಪ್ಪ, ಹಾರ್ಡ್ನೆಸ್ ಅಂದರೆ ಗಡಸುತನ. ಇದೆರಡು ಕಾಂಡದ ಗುಣಲಕ್ಷಣ ಆಗಿರುತ್ತೆ. ಸೆಕೆಂಡ್ ಕ್ವಶನ್ ಬಂದು ದ ಪ್ಲಾಂಟ್ಸ್ ಆಫ್ ಲೀವ್ಸ್ ವೇರಿ ಇನ್. ಅದೇ ಥರ ಒಂದು ಸಸ್ಯದಲ್ಲಿ ಎಲೆಯ ವೈವಿಧ್ಯತೆ ಯಾವ ರೀತಿ ಇರುತ್ತೆ ಅಂತ. ಅದಕ್ಕೆ ಆಪ್ಷನ್ ಬಂದು ಆಪ್ಷನ್ ಎ ಹಾರ್ಡ್ನೆಸ್, ಬಿ ಶೇಪ್, ಸಿ ಕಲರ್. ಆಪ್ಷನ್ ಎ ಹಾರ್ಡ್ನೆಸ್ ಆ್ಯಂಡ್ ಶೇಪ್, ಬಿ ಕಲರ್ ಆ್ಯಂಡ್ ಸೈಜ್, ಸಿ ಅರೇಂಜ್ಮೆಂಟ್. ಇದಿಷ್ಟಿತ್ತು. ಸೊ ಡಿ ಬೋತ್ ಬಿ ಆ್ಯಂಡ್ ಸಿ ಅಂತ ಇತ್ತು. ಸೊ ಆಪ್ಷನ್ ಬಂದು ಬಿ ಆ್ಯಂಡ್ ಸಿ. ಅಂದರೆ ಇಲ್ಲಿ ಬಿ ಅಂದರೆ ಏನು ಬರುತ್ತೆ ಅಂದರೆ ಶೇಪು, ಲೀಫ್ದು ಶೇಪ್ ಅಂದರೆ ಅದರ ಆಕಾರ ಮ್ಯಾಟರ್ ಆಗುತ್ತೆ. ಶೇಪ್ ಆ್ಯಂಡ್ ಕಲರು, ಆಕಾರ ಮತ್ತು ಬಣ್ಣ, ಯಾವ ಕಲರ್ ಇರುತ್ತೆ ಲೀಫು ಅಂತ. ಅದೇ ಥರ ಸೈಜ್ ಆ್ಯಂಡ್ ಅರೇಂಜ್ಮೆಂಟ್ ಅಂದರೆ ಅದರ ಗಾತ್ರ ಮತ್ತು ಅದು ಯಾವ ರೀತಿ ರಚನೆ ಆಗಿದೆ. ಇದು ಎರಡೂ ಸಹ ಕಾರಣ ಆಗಿರೋದ್ರಿಂದ ಎಲೆಯ ವೈವಿಧ್ಯತೆ ಅಂತ ಬಂದಾಗ ಸೊ ಬಿ ಆ್ಯಂಡ್ ಸಿ ಈಸ್ ದ ಆನ್ಸರ್. ಆಪ್ಷನ್ ಡಿ ಈಸ್ ದ ಆನ್ಸರ್. ನೆಕ್ಸ್ಟ್ ವಿ ಗೋ ಫಾರ್ ಥರ್ಡ್ ಕ್ವಶನ್. ಪ್ಲಾಂಟ್ ಕ್ಯಾನ್ ಬಿ ಗ್ರೂಪ್ಡ್ ಇಂಟು. ಸಸ್ಯಗಳನ್ನು ಗುಂಪುಗಳನ್ನಾಗಿ ಮಾಡ್ತೀವಿ ಯಾವುದರ ಆಧಾರದ ಮೇಲೆ. ಆಪ್ಷನ್ ಎ herbs and shrubs, ಆಪ್ಷನ್ ಬಿ ಟ್ರೀಸ್ ಆ್ಯಂಡ್ ಫಾರೆಸ್ಟ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದಿಸ್ ಅಂತ ಇತ್ತು. ಇಲ್ಲಿ ಶರ್ಬ್ಸ್ ಅಂತಲೂ ನಾವು ಗ್ರೂಪ್ ಮಾಡ್ತೀವಿ, ಟ್ರೀಸ್ ಮತ್ತು ಫಾರೆಸ್ಟ್ ಅಂತಲೂ ಫಾರೆಸ್ಟ್ ಅಂತ ಗ್ರೂಪ್ ಮಾಡಲ್ಲ, ಟ್ರೀಸ್ ಅಂತಲೂ ನಾವು ಗ್ರೂಪ್ ಮಾಡ್ತೀವಿ. ಅದಕ್ಕೆ ಬೋತ್ ಎ ಆ್ಯಂಡ್ ಬಿ ಇಸ್ ದ ಆನ್ಸರ್. herbs, shrubs and trees ಈ ಮೂರು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ಇಸ್ ದ ಆನ್ಸರ್. ಫೋರ್ತ್ ಒನ್ ಬಂದು ವಿ ಗ್ರೂಪ್ಡ್ ಪ್ಲಾಂಟ್ಸ್ ಆನ್ ದೇರ್ ಬೇಸಿಸ್ ಆಫ್. ಸಸ್ಯಗಳನ್ನು ಯಾವುದರ ಆಧಾರದ ಮೇಲೆ ಗುಂಪುಗಳನ್ನಾಗಿ ಮಾಡ್ತೀವಿ ಅಂತ. ಹೈಟ್ ಆ್ಯಂಡ್ ಕಲರ್, ಹೈಟ್ ಆ್ಯಂಡ್ ಟೈಪ್ಸ್ ಆಫ್ ಸ್ಟೆಮ್, ಶೇಪ್ ಆ್ಯಂಡ್ ಟೈಪ್ ಆಫ್ ಸೈಜ್, ಕಲರ್ ಆ್ಯಂಡ್ ಅರೇಂಜ್ಮೆಂಟ್ ಆಫ್ ಸ್ಟೆಮ್ ಅಂತ ಇತ್ತು. ಇಲ್ಲಿ ಆನ್ಸರ್ ಬಂದು ಬಿ, ಹೈಟ್ ಆ್ಯಂಡ್ ಟೈಪ್ಸ್ ಆಫ್ ಸ್ಟೆಮ್. ಸಸ್ಯಗಳನ್ನು ಅವುಗಳ ಎತ್ತರ ಮತ್ತು ಕಾಂಡದ ಆಧಾರದ ಮೇಲೆ ಸಸ್ಯಗಳನ್ನು ಗುಂಪುಗಳನ್ನಾಗಿ ಮಾಡ್ತೀವಿ. ಓಕೆ. ಫಿಫ್ತ್ ಒನ್, ಡು ಯು ಅಬ್ಸರ್ವ್ ದ ಕಲರ್ ಆಫ್ ಸ್ಟೆಮ್. ಸಾಮಾನ್ಯವಾಗಿ ಸಸ್ಯದ ಕಾಂಡದ ಬಣ್ಣಗಳನ್ನು ನೀವು ನೋಡಿರ್ತೀರಾ, ಯಾವ್ಯಾವ ಕಲರ್ ಇರುತ್ತೆ ಅಂತ. ಆಪ್ಷನ್ ಬ್ರೌನ್ ಆ್ಯಂಡ್ ಗ್ರೀನ್, ಬ್ರೌನ್ ಆ್ಯಂಡ್ ಬೋತ್ ಬ್ರೌನ್ ಆ್ಯಂಡ್ ಗ್ರೀನ್, ನಾಟ್ ಬ್ರೌನ್, ನಾಟ್ ಗ್ರೀನ್ ಅಂತ ಇತ್ತು ಆಪ್ಷನ್ನು. ಇಲ್ಲಿ ಸಾಮಾನ್ಯವಾಗಿ ಕಾಂಡ ಯಾವ ಬಣ್ಣದಾಗಿರುತ್ತೆ, ಬೋತ್ ಬ್ರೌನ್ ಆ್ಯಂಡ್ ಗ್ರೀನ್. ಕೆಲವೊಂದು ಸಸ್ಯಗಳು ಬ್ರೌನಲ್ಲೂ ಇರುತ್ತೆ, ಕೆಲವೊಂದು ಸಸ್ಯಗಳು ಗ್ರೀನಲ್ಲೂ ಇರುತ್ತೆ, ಅಂದರೆ ಕಂದು ಬಣ್ಣದಲ್ಲೂ ಇರುತ್ತೆ ಕಾಂಡ, ಕೆಲವೊಂದು ಹಸಿರು ಬಣ್ಣದಲ್ಲಿರುತ್ತೆ. ಅದಕ್ಕೆ ಬೋತ್ ಬ್ರೌನ್ ಆ್ಯಂಡ್ ಗ್ರೀನ್ ಈಸ್ ದ ಆನ್ಸರ್. ಓಕೆ. ನೆಕ್ಸ್ಟ್ ವಿ ಗೋ ಫಾರ್ ಸಿಕ್ಸ್ತ್ ಒನ್. ದಿ ಬ್ರಾಂಚಸ್ ಆಫ್ ದ ಪ್ಲಾಂಟ್ಸ್ ಅರೈಸ್. ಸಸ್ಯದಲ್ಲಿ ಕೊಂಬೆಗಳು ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತ. ಆಪ್ಷನ್ ಎ ಅರೈಸ್ ಟು ಕ್ಲೋಸ್ ಟು ದ ಗ್ರೌಂಡ್, ಅರೈಸ್ ಟು ಹೈಯರ್ ಅಪಾನ್ ದ ಲೀಫ್, ಅರೈಸ್ ದ ಲೋಯರ್ ಟು ದ ಗ್ರೌಂಡ್, ನನ್ ಆಫ್ ದಿಸ್ ಅಂತ ಇತ್ತು. ಇಲ್ಲಿ ಅರೈಸ್ ಟು ಕ್ಲೋಸ್ ಟು ದ ಗ್ರೌಂಡ್. ಸಾಮಾನ್ಯವಾಗಿ ಸಸ್ಯಗಳು ಬೆಳಿಬೇಕಾದ್ರೆ ಅದರ ಕೊಂಬೆಗಳು ನೆಲಕ್ಕೆ ತಾಗುವ ರೀತಿಯಲ್ಲಿ ನೆಲಕ್ಕೆ ಹತ್ತಿರವಾಗಿ ಕ್ಲೋಸ್ ಟು ದ ಗ್ರೌಂಡ್ ಆಗಿ ಬೆಳವಣಿಗೆ ಆಗುತ್ತೆ ಫಸ್ಟು, ಆಮೇಲೆ ಮೇಲ್ಮೇಲಕ್ಕೆ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಕ್ಲೋಸ್ ಟು ದ ಅರೈಸ್ ಟು ಕ್ಲೋಸ್ ಟು ದ ಗ್ರೌಂಡ್ ಈಸ್ ದ ಆನ್ಸರ್. ಸೆವೆಂತ್ ಒನ್, ಕ್ವಶನ್ ಏನಿತ್ತಪ್ಪ ಇದರಲ್ಲಿ ಅಂದರೆ ಇಫ್ ವಿ ಟಚ್ ಆ್ಯಂಡ್ ಫೀಲ್ ದ ಸ್ಟೆಮ್. ನಾವು ಕಾಂಡವನ್ನು ಮುಟ್ಟಿ ಫೀಲ್ ಮಾಡಿದ್ರೆ, ಅದನ್ನು ನೋಡಿದ್ರೆ ಯಾವ ರೀತಿ ಇರುತ್ತೆ ಅಂತ.
it's bend easily, it's not bend easily, it is stiff, all of these. ಅಂದರೆ ಒಂದು ಕಾಂಡವನ್ನು ಕೆಲವೊಂದು ಸಸ್ಯಗಳಲ್ಲಿ ನೋಡಿದ್ರೆ ಕೆಲವೊಂದು ಕಾಂಡ ಈಸಿಯಾಗಿ ಬೆಂಡ್ ಆಗುತ್ತೆ, ಕೆಲವೊಂದು ಬೆಂಡ್ ಆಗಲ್ಲ, ಇನ್ನೂ ಕೆಲವೊಂದು ತುಂಬ ಗಟ್ಟಿಯಾಗಿ ನಿಂತ್ಕೊಂಡಿರುತ್ತೆ. ಈ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಅದಕ್ಕೋಸ್ಕರ ಆಲ್ ಆಫ್ ದೀಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ವಿ ಗೋ ಫಾರ್ 8th ಕ್ವಶನ್. ಗ್ರೂಪಿಂಗ್ ಆಫ್ ಪ್ಲಾಂಟ್ಸ್ ಬೇಸ್ಡ್ ಆನ್, ಸಸ್ಯಗಳನ್ನು ಗುಂಪುಗಳನ್ನಾಗಿ ಮಾಡೋದು ಯಾವುದರ ಆಧಾರದ ಮೇಲೆ? ಇನ್ನೊಂದು ಆಪ್ಷನ್ ಬಂದು ಹೈಟ್ ಅಂಡ್ ನೇಚರ್ ಆಫ್ ಸ್ಟೆಮ್, ನೇಚರ್ ಆಫ್ ಲೀಫ್ ಅಂಡ್ ರೂಟ್, ಕಲರ್ ಅಂಡ್ ನೇಚರ್ ಆಫ್ ಫ್ರೂಟ್, ನನ್ ಆಫ್ ದೀಸ್ ಅಂತ ಇದೆ. ಇಲ್ಲಿ ಆಪ್ಷನ್ ಎ ಇಸ್ ದ ಆನ್ಸರ್, ಹೈಟ್ ಅಂಡ್ ನೇಚರ್ ಆಫ್ ಸ್ಟೆಮ್. ಅಲ್ಲೂ ಇದೇ ಥರ ಕ್ವಶನ್ ಬಂದಿತ್ತು, ಸೇಮೇ. ಅದರ ಎತ್ತರ ಮತ್ತು ಕಾಂಡದ ಗುಣಲಕ್ಷಣದ ಆಧಾರದ ಮೇಲೆ ಸಸ್ಯಗಳನ್ನು ನಾವು ಗುಂಪುಗಳನ್ನಾಗಿ ಮಾಡ್ತೀವಿ. ಓಕೆ. ದಿ ಹೈಟ್ ಆಫ್ ಮ್ಯಾಂಗೋ ಟ್ರೀ ಈಸ್, ಮಾವಿನ ಮರದ ಹೈಟ್ ಎತ್ತರ ಹೆಂಗಿರುತ್ತೆ ಅಂತ. ಶಾರ್ಟ್ ಇರುತ್ತಾ, ಟಾಲ್ ಇರುತ್ತಾ, ಮೀಡಿಯಂ ಇರುತ್ತಾ, ಆಲ್ ಆಫ್ ದೀಸ್ ಅಂತ ಇತ್ತು. ಮಾವಿನ ಮರ ಶಾರ್ಟ್ ಇರಲ್ಲ, ಅದು ಯೂಶಲಿ ಟಾಲ್ ಇರುತ್ತೆ. ಸೊ ಆನ್ಸರ್ ಬಂದು ಬಿ, ಟಾಲ್. ಇನ್ ಪ್ಲಾಂಟ್ ಗ್ರೂಪ್ ರೋಸ್ ಈಸ್ ಅಂಡರ್. 10th ಕ್ವಶನ್. ಸಸ್ಯದಲ್ಲಿ ರೋಸ್ ಅಂತ ಬಂದರೆ ಅದು ಯಾವ ಗುಂಪಿಗೆ ಸೇರುತ್ತೆ ಅಂತ. ಹರ್ಬ್ಸಾ, ಶರ್ಬ್ಸಾ, ಟ್ರೀಸಾ ಅಂತ, ಅಥವಾ ನನ್ ಆಫ್ ದೀಸ್ ಅಂತ ಆಪ್ಷನ್ ಇತ್ತು. ಸೊ ರೋಸ್ ಗುಲಾಬಿ ಗಿಡ ಶರ್ಬ್ಸ್ ಗಿಡದ ಗುಂಪಿಗೆ ಬರುತ್ತೆ. ಅದು ಮರ ಅಲ್ಲ, ಗಿಡ. ಸೊ ಶರ್ಬ್ಸ್ ಈಸ್ ದ ಆನ್ಸರ್, ಸಿ. ಅದೇ ಥರ 11th ಒನ್. ದಿ ನೇಚರ್ ಆಫ್ ಸ್ಟೆಮ್ ಇನ್ ಟೊಮ್ಯಾಟೊ ಈಸ್, ಟೊಮ್ಯಾಟೊ ಗಿಡದಲ್ಲಿ ಕಾಂಡದ ಗುಣಲಕ್ಷಣ ಏನು ಅಂತ. ಹಾರ್ಡ್, ಥಿಕ್, ಟೆಂಡರ್, ಥಿನ್ ಅಂತ ಇದೆ. ಟೊಮ್ಯಾಟೊ ಗಿಡದಲ್ಲಿ ಕಾಂಡನ ಮುಟ್ಟು ನೋಡಿ, ಸ್ವಲ್ಪ ತೆಳುವಾಗ ಇರುತ್ತೆ. ಥಿನ್ ಆನ್ಸರ್. ಹಾರ್ಡ್ ಆಗಿರಲ್ಲ, ಗಟ್ಟಿಯಾಗಿರಲ್ಲ. ಥಿಕ್ ಅಂದರೆ ದಪ್ಪವಾಗೂ ಇರಲ್ಲ. ಟೆಂಡರ್ ಅಂದರೆ ಟೊಳ್ಳಾಗೂ ಇರಲ್ಲ. ಥಿನ್ ಸ್ವಲ್ಪ ತೆಳುವಾಗಿರುತ್ತೆ. ಆ್ಯಂಡ್ 12th ಒನ್. ದ ಹೈಟ್ ಆಫ್ ದ ರೋಸ್ ಪ್ಲಾಂಟ್ ಈಸ್, ಗುಲಾಬಿ ಗಿಡದ ಎತ್ತರ ಎಷ್ಟು? ಅದು ಟಾಲ್ ಇರುತ್ತಾ, ಶಾರ್ಟ್ ಇರುತ್ತಾ, ಮೀಡಿಯಂ ಇರುತ್ತಾ ಅಂತ, ಅಥವಾ ತುಂಬ ಟಾಲೆಸ್ಟ್ ಇರುತ್ತಾ ಅಂತ. ಇದು ಗುಲಾಬಿ ಗಿಡ ಮೀಡಿಯಂ ಸೈಜಲ್ಲಿರುತ್ತೆ. ಸೊ ಮೀಡಿಯಂ ಇಸ್ ದ ಆನ್ಸರ್. ಇದಿಷ್ಟು ಪಾರ್ಟ್ 3ದು MCQ ಕ್ವಶನ್ದು ಆನ್ಸರ್. ನೆಕ್ಸ್ಟ್ ವಿ ಗೋ ಫಾರ್ ಪಾರ್ಟ್ 4 ಸೆಕ್ಷನ್ MCQ ಆನ್ಸರ್ಸ್. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನೀವು, ಪಾರ್ಟ್ 3ನಲ್ಲಿ ಎಲ್ಲ ಕ್ವಶನ್ಗೆ ಆನ್ಸರ್ ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿದ್ದರೆ ನನಗೆ ಎಲ್ಲ ಆಲ್ ಆರ್ ರೈಟ್ ಅಂತ ಮೆಸೇಜ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಐ ವಿಲ್ ಬಿ ಹ್ಯಾಪಿ. ನೆಕ್ಸ್ಟ್ ವಿ ಗೋ ಫಾರ್ ಪಾರ್ಟ್ 4 ಸೆಕ್ಷನ್ ಆಫ್ MCQ ಆನ್ಸರ್ಸ್. ದ ಫಸ್ಟ್ ಕ್ವಶನ್ ಈಸ್, ದಿ ನೇಚರ್ ಆಫ್ ಸ್ಟೆಮ್ ಇನ್ ಟೊಮ್ಯಾಟೊ ಪ್ಲಾಂಟ್. ಟೊಮ್ಯಾಟೊ ಪ್ಲಾಂಟಲ್ಲಿ, ಟೊಮ್ಯಾಟೊ ಗಿಡದಲ್ಲಿ ಕಾಂಡದ ಗುಣಲಕ್ಷಣ ಯಾವ ರೀತಿ ಇರುತ್ತೆ? ದಿ ನೇಚರ್ ಆಫ್ ಕಲ್ಲರ್ ಕೇಳಿರೋದು. ಸೊ ಕಲ್ಲರ್ ಇರೋದ್ರಿಂದ ಗ್ರೀನಾ, ಬ್ಲ್ಯಾಕಾ, ಬ್ರೌನಾ, ರೆಡ್. ಸಾಮಾನ್ಯವಾಗಿ ಟೊಮೆಟೊ ಗಿಡವನ್ನು ಅಬ್ಸರ್ವ್ ಮಾಡಿ ಅದರದ್ದು ಕಾಂಡವನ್ನು ನೋಡಿ. ಇಟ್ ಈಸ್ ಗ್ರೀನ್ ಇರುತ್ತೆ, ಹಸಿರು ಬಣ್ಣದಾಗಿರುತ್ತೆ. ಸೊ ಆನ್ಸರ್ ಬಂದು ಗ್ರೀನ್. ಬ್ಲ್ಯಾಕ್ ಇರಲ್ಲ, ಬ್ರೌನ್ ಇರಲ್ಲ, ರೆಡ್ ಇರಲ್ಲ. ದಿ ನೇಚರ್ ಆಫ್, ನೆಕ್ಸ್ಟ್ ವಿ ಗೋ ಫಾರ್ ಸೆಕೆಂಡ್ ಕ್ವಶನ್. ದಿ ನೇಚರ್ ಆಫ್ ಸ್ಟೆಮ್ ಕಲರ್ ಇನ್ ಮ್ಯಾಂಗೋ ಟ್ರೀ. ಅದೇ ಥರ ಮಾವಿನ ಮರದಲ್ಲಿ ಸ್ಟೆಮ್ನ ಬಣ್ಣ ಯಾವುದು, ಅಂದರೆ ಕಾಂಡದ ಬಣ್ಣ ಯಾವುದು ಅಂತ ಕೇಳಿದರೆ ರೆಡ್, ಬ್ರೌನು, ಗ್ರೀನ್, ಆಲ್ ಆಫ್ ದೀಸ್. ಮಾವಿನ ಮರವನ್ನು ನೋಡಿದ್ರೆ ಅದು ಮರ ಹಸಿರಾಗಿರುತ್ತೆ, ಅದರ ಕಾಂಡ ರೆಡ್ ಕಲರ್ ಅಂತ ರೆಡ್ ಇರಲ್ಲ, ಕೆಂಪು ಬಣ್ಣ ಇರಲ್ಲ. ಬ್ರೌನ್, ಗ್ರೀನ್, ಆಲ್ ಆಫ್ ದೀಸ್ ಅಂತ. ಬ್ರೌನ್ ಇರುತ್ತೆ, ಕಂದು ಬಣ್ಣದಾಗಿರುತ್ತೆ ಅದರ ಕಾಂಡ. ಸೊ ಬ್ರೌನ್ ಈಸ್ ದ ಆನ್ಸರ್. ನೆಕ್ಸ್ಟ್ ವಿ ಗೋ ಫಾರ್ ಥರ್ಡ್ ಕ್ವಶನ್. ಇನ್ ಟೊಮ್ಯಾಟೊ ಅಪಿಯರೆನ್ಸ್ ಆಫ್ ಬ್ರಾಂಚಸ್ ಇನ್ ಕ್ಲೋಸ್ ಟು ದ ಗ್ರೌಂಡ್ ಈಸ್. ಟೊಮ್ಯಾಟೊ ಗಿಡದಲ್ಲಿ ಅಪಿಯರೆನ್ಸ್ ಆಫ್ ಬ್ರಾಂಚಸ್ ಅಂದರೆ ಸಸ್ಯದಲ್ಲಿ ಕೊಂಬೆಗಳ ಲಕ್ಷಣ ಯಾವ ರೀತಿ ಇರುತ್ತೆ? ಗ್ರೌಂಡ್ಗೆ ತುಂಬ ಕ್ಲೋಸ್ ಆಗಿರುತ್ತಾ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಬಂದು ನೋ, ನಿಯರ್, ಫಾರ್, ಎಸ್ ಅಂತ ಇದೆ. ಆನ್ಸರ್ ಬಂದು ಎಸ್. ಹೌದು, ಟೊಮೆಟೊ ಗಿಡದಲ್ಲಿ ಅದರ ಕೊಂಬೆಗಳು ಭೂಮಿಗೆ ಹತ್ತಿರವಾಗೇ ಇರುತ್ತೆ. ಓಕೆ, ಆನ್ಸರ್ ಬಂದು ಎಸ್. ಫೋರ್ತ್ ಒನ್, ಅಪಿಯರೆನ್ಸ್ ಆಫ್ ಬ್ರಾಂಚಸ್ ಇನ್ ಮ್ಯಾಂಗೋ ಟ್ರೀ ಈಸ್ ಹೈಯರ್ ಅಪಾನ್ ದ ಸ್ಟೆಮ್. ಇಲ್ಲೇನು ಮಾವಿನ ಮರದಲ್ಲಿ ಬ್ರಾಂಚಸ್ಗಳು, ಕೊಂಬೆಗಳು ಹೈಯರ್ ಅಪಾನ್ ದ ಸ್ಟೆಮ್,
ಕಾಂಡದಿಂದ ಮೇಲ್ಭಾಗದಲ್ಲಿರುತ್ತಾ ಅಂತ ಕೇಳಿದರೆ ಹೌದು, ಕಾಂಡ ಕೆಳಗಿರುತ್ತೆ, ಅದರ ಬ್ರಾಂಚಸ್ ಕೊಂಬೆಗಳೆಲ್ಲ ಮೇಲ್ಭಾಗದಲ್ಲಿರುತ್ತೆ. ಇದು ಗ್ರೌಂಡ್ಗೆ ಹತ್ತಿರವಾಗಿರಲ್ಲ ಮರಗಳಲ್ಲಿ, ಮ್ಯಾಂಗೋ ಟ್ರೀನಲ್ಲಿ. ಸೊ ಹೌದು, ಅಪಿಯರ್ ಅಂದ ಹೈಯರ್ ಅಪ್ ಆನ್ ದ ಸ್ಟೆಮ್ ಅಂತ ಇದೆ. ಎಸ್ ಈಸ್ ದ ಆನ್ಸರ್. ನೋ, ನಾಟ್ ನಿಯರ್, ನಾಟ್ ಫಾರ್ ಅದಲ್ಲ. ಎಸ್, ಅದು ಕಾಂಡದಿಂದ ಮೇಲ್ಭಾಗದಲ್ಲೇ ಇರುತ್ತೆ ಅದರ ಬ್ರಾಂಚಸ್ಗಳು. ನೆಕ್ಸ್ಟ್ ವಿ ಗೋ ಫಾರ್ ಫಿಫ್ತ್ ಒನ್. Some plants grow really tall, hard, thick, brown and woody stems through plants are called. ಕೆಲವೊಂದು ಸಸ್ಯಗಳಲ್ಲಿ ಕಾಂಡಗಳು ತುಂಬ ಉದ್ದ, ದಪ್ಪವಾಗಿ, ಗಟ್ಟಿಯಾಗಿ ಮತ್ತು ಕಂದು ಬಣ್ಣದ್ದಾಗಿ ಇರುತ್ತೆ. ಅಂಥವುಗಳನ್ನು ನಾವು ಏನಂತ ಕರಿತೀವಿ? ಇಲ್ಲಿ ಆಪ್ಷನ್ ಬಂದು ಕ್ಲೈಂಬರ್ಸ್, ಶರ್ಬ್ಸ್, ಟ್ರೀಸ್, ಹರ್ಬ್ಸ್ ಅಂತ ಇದೆ. ತುಂಬ ದಪ್ಪವಾಗಿ, ಉದ್ದವಾಗಿ, ಗಟ್ಟಿಯಾಗಿ, ಕಂದು ಬಣ್ಣಕ್ಕಿದ್ರೆ ಅವುಗಳನ್ನು ಮರಗಳು, ಟ್ರೀಸ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿ is the answer, trees. And next we go for sixth question. Herbs are usually, herbs ಅಂದರೆ ಹುಲ್ಲುಗಳು ಅಥವಾ ಗಿಡಮೂಲಿಕೆಗಳನ್ನು ಏನಂತ ಕರಿತೀವಿ? ಆಪ್ಷನ್ ಎ ಬಂದು ದ ಸ್ಟೆಮ್ಸ್ ಆರ್ ಹಾರ್ಡ್ ಬಟ್ ನಾಟ್ ಥಿಕ್. ಅದರಲ್ಲಿ ಕಾಂಡಗಳು ಗಟ್ಟಿ ಇರುತ್ತೆ, ಆದರೆ ತುಂಬ ದಪ್ಪ ಇರಲ್ಲ. ದ ಸ್ಟೆಮ್ಸ್ ಆರ್ ಅವೇ ಫ್ರಮ್ ದ ಗ್ರೌಂಡ್. ಕಾಂಡ ಗ್ರೌಂಡಿಂದ ದೂರ ಇರುತ್ತೆ. ಸ್ಟೆಮ್ಸ್ ನೀಡ್ ಸಪೋರ್ಟ್. ಸ್ಟೆಮ್ಗಳಿಗೆ, ಕಾಂಡಕ್ಕೆ ಯಾವುದಾದರೂ ಸಪೋರ್ಟ್ ಅವಶ್ಯಕತೆ ಇರುತ್ತೆ. ದ ಸ್ಟೆಮ್ಸ್ ಆರ್ ಸಾಫ್ಟ್ ಆ್ಯಂಡ್ ಗ್ರೀನ್. ಯೂಶುವಲಿ ಸ್ಟೆಮ್ಸ್ ದ ಸಾಫ್ಟ್ ಆ್ಯಂಡ್ ಗ್ರೀನ್. ಅರ್ಬ್ಸ್ ಅಂದರೆ ಹುಲ್ಲಿನಂತಹ ಸಸ್ಯಗಳದ್ದು ಕಾಂಡ ಭಾಗ ಏನಿರುತ್ತೆ ತುಂಬ ಸಾಫ್ಟ್ ಆಗಿರುತ್ತೆ ಮತ್ತು ಗ್ರೀನ್ ಆಗಿರುತ್ತೆ. ಸೊ ಆಪ್ಷನ್ ಡಿ is the answer. Next we go for seventh question. Some plants creep along the ground are called. ಕೆಲವೊಂದು ಸಸ್ಯಗಳು ಕ್ರೀಪ್ ಅಂದರೆ ಬಳ್ಳಿಗಳ ರೀತಿಯಲ್ಲಿ ಗ್ರೌಂಡಲ್ಲೇ ಇರುತ್ತೆ, ನೆಲದಲ್ಲಿ. ಅವುಗಳನ್ನು ಏನಂತ ಕರಿತೀವಿ? ಕ್ರೀಪರ್ಸ್ ಅಂತ ಕರಿತೀವಿ. ಅರ್ಬ್ಸ್, ಶರ್ಬ್ಸ್, ಟ್ರೀಸ್ ಅಂತ ಕರೆಯಲ್ಲ, ಕ್ರೀಪರ್ಸ್ ಅಂದರೆ ಬಳ್ಳಿಗಳು. Eighth one, the stems are hard but not as thick as tree. These plants are called. ಕೆಲವೊಂದು ಸಸ್ಯಗಳಲ್ಲಿ ಕಾಂಡಗಳು ಗಟ್ಟಿ ಇರುತ್ತೆ, ಆದರೆ ಮರಗಳಷ್ಟು ದಪ್ಪವಾಗಿರಲ್ಲ. ಅವುಗಳನ್ನು ಏನಂತ ಕರಿತೀವಿ? ಶರ್ಬ್ಸ್ ಅಂತ ಕರಿತೀವಿ. ಗಿಡಗಳು, ಮರ ಅಲ್ಲ, ಗಿಡಗಳು ಅಂತ ಕರಿತೀವಿ, ಶರ್ಬ್ಸ್. ಈ ನಿಂಬೆಹಣ್ಣು ಗಿಡ, ಆಮೇಲೆ ಹತ್ತಿ ಗಿಡ, ಇವುಗಳಲ್ಲೆಲ್ಲ ನೋಡಿ ಗಟ್ಟಿ ಇರುತ್ತೆ ಸ್ಟೆಮ್ಮು, ಆದರೆ ಅದು ಅಷ್ಟು ದಪ್ಪ ಇರೋದಿಲ್ಲ ಮರಗಳಷ್ಟು. ಅವುಗಳನ್ನು ಗಿಡಗಳು, ಶರ್ಬ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಗೋ ಫಾರ್ 10th ಕ್ವಶನ್. ಎಕ್ಸಾಂಪಲ್ ಫಾರ್ herbs are, 9th ಕ್ವಶನ್. Some plants with weak stem and need support to climb are called. ಕೆಲವೊಂದು ಸಸ್ಯಗಳಿಗೇನು ಸಪೋರ್ಟ್ ಬೇಕಾಗಿರುತ್ತೆ, ಅದು ಮೇಲಕ್ಕೆ ಬೆಳೆಯೋದಕ್ಕೆ. ಅವುಗಳನ್ನು ಏನಂತ ಕರಿತೀವಿ ಅಂತ. ಇಲ್ಲಿ ಕ್ರೀಪರ್ಸ್, ಕ್ಲೈಂಬರ್ಸ್, ಹರ್ಬ್ಸ್ ಅಂಡ್ ಟ್ರೀಸ್ ಅಂತ ಆಪ್ಷನ್ ಇದೆ. ಒಂದು ಗಿಡಕ್ಕೆ, ಒಂದು ಗಿಡ ಅಥವಾ ಬಳ್ಳಿ ಬೆಳೆಯೋದಕ್ಕೆ ಬೇರೆ ಒಂದು ಗಿಡದ ಸಹಾಯ ಬೇಕು ಅಂದರೆ ಅವುಗಳನ್ನು ಕ್ಲೈಂಬರ್ಸ್, ಆರೋಹಿಗಳು ಅಥವಾ ಬಳ್ಳಿಗಳು ಅಂತ ಕರಿತೀವಿ. ಸೊ ಕ್ಲೈಂಬರ್ಸ್ ಇಸ್ ದ ಆನ್ಸರ್. ನೆಕ್ಸ್ಟ್ 10th ಒನ್. ಎಕ್ಸಾಂಪಲ್ ಫಾರ್ ಹರ್ಬ್ಸ್ ಆರ್. ಇಲ್ಲಿ ಆಪ್ಷನ್ ಕೊಟ್ಟಿರೋದು ಟೊಮ್ಯಾಟೊ, ಗುಯಾವ, ಪೊಮೊಗ್ರನೇಟ್, ಮ್ಯಾಂಗೋ. ಹರ್ಬ್ಸ್ ಅಂದರೆ ಹುಲ್ಲಿನ ರೀತಿಯ ಸಸ್ಯಗಳು, ಸ್ವಲ್ಪ ಅದಕ್ಕಿಂತ ಚೂರು ಎತ್ತರ. ಇಲ್ಲಿ ಟೊಮ್ಯಾಟೊ ಗಿಡ ಸ್ವಲ್ಪ ಹುಲ್ಲಿಗಿಂತ ಸ್ವಲ್ಪ ಎತ್ತರ ಇರುತ್ತೆ ಅಷ್ಟೇ, ಅದೇನು ಶರ್ಬ್ಸ್ ಅಲ್ಲ. ಸೊ ಟೊಮ್ಯಾಟೊ ಗಿಡ ಹರ್ಬ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಗುಯಾವ ಆಗಲ್ಲ, ಅದು ಶರ್ಬ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಪೊಮೊಗ್ರನೇಟು ಟ್ರೀಸ್ಗೆ ಎಕ್ಸಾಂಪಲ್ ಆಗುತ್ತೆ. ಮ್ಯಾಂಗೋನು ಟ್ರೀಸ್ಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಟೊಮ್ಯಾಟೊ ಇಸ್ ದ ಎಕ್ಸಾಂಪಲ್ ಫಾರ್ ಹರ್ಬ್ಸ್. ಆ್ಯಂಡ್ ನೆಕ್ಸ್ಟ್ ವಿ ಗೋ ಫಾರ್ 11th ಕ್ವಶನ್. ಎಕ್ಸಾಂಪಲ್ ಫಾರ್ ಕ್ಲೈಂಬರ್ಸ್ ಆರ್. ಬಳ್ಳಿಗಳಿಗೆ ಉದಾಹರಣೆ ಯಾವುದು ಅಂತ. ಕುಕುಂಬರ್, ಆರೆಂಜ್, ಬನಾನಾ, ಆ್ಯಪಲ್ ಅಂತಿದೆ. ಬಳ್ಳಿಗಳ ರೀತಿ ಹಬ್ಬೋದು ಯಾವುದಪ್ಪ ಅಂದರೆ ಇಲ್ಲಿ ಕುಕುಂಬರ್ ಅಥವಾ ಪಂಪ್ಕಿನ್ನು ಆಗುತ್ತೆ, ಕುಕುಂಬರು ಆಗುತ್ತೆ. ಸೊ ಆಪ್ಷನ್ ಬಂದು ಪಂಪ್ಕಿನ್ ಆರ್ ಕುಕುಂಬರ್. ಓಕೆ, ಇವೆರಡೂ ಬಳ್ಳಿಗಳ ರೀತಿ ಹಬ್ಬುವಂತಹ ಸಸ್ಯಗಳಿಗೆ ಉದಾಹರಣೆ. ಸೊ 11th ಒನ್ ಪಂಪ್ಕಿನ್ ಇಸ್ ದ ಆನ್ಸರ್. ಆರೆಂಜು, ಬನಾನಾ ಎಲ್ಲ ಶರ್ಬ್ಸು, ಟ್ರೀಸ್ಗೆ ಬರುತ್ತೆ. ಸೊ ಅದು ಆನ್ಸರ್ ಆಗಲ್ಲ. 12th ಒನ್. ಎಕ್ಸಾಂಪಲ್ ಫಾರ್ ಕ್ರೀಪರ್ಸ್. ಇದು ಅಷ್ಟೇ, ಬಳ್ಳಿಗಳಿಗೆ ಉದಾಹರಣೆ ಯಾವುದು ಅಂತ. ಆಪ್ಷನ್ ಬಂದು
ಪೊಟ್ಯಾಟೊ, ಬಿಟರ್ ಗಾರ್ಡ್, ಚಿಲ್ಲಿ, ಆಲ್ ಆಫ್ ದೀಸ್ ಅಂತಿದೆ. ಸೊ ಬಿ ಬಿಟರ್ ಗಾರ್ಡ್, ಆಗಲಕಾಯಿ ಅದು ಬಳ್ಳಿಯ ರೀತಿನಲ್ಲೇ ಬೆಳೆಯೋದು, ಅದಕ್ಕೋಸ್ಕರ ಬಿಟರ್ ಗಾರ್ಡ್ ಇಸ್ ದ ಆನ್ಸರ್. 13 ಎಕ್ಸಾಂಪಲ್ ಫಾರ್ ಟ್ರೀಸ್ ಆರ್, ಮರಗಳಿಗೆ ಉದಾಹರಣೆ ಯಾವುದು? ಯಾವುದಾದ್ರು ಕೊಡ್ಬೋದು, ಬಟ್ ಇಲ್ಲಿ ಆಪ್ಷನಲ್ಲಿ ಕೊಟ್ಟಿರೋದು ಏನು ಅಂದರೆ ಪೊಟ್ಯಾಟೊ, ಚಿಲ್ಲಿ, ಜಾಕ್ ಫ್ರೂಟ್ ಆ್ಯಂಡ್ ಕುಕುಂಬರ್. ಪೊಟ್ಯಾಟೊ ಗಿಡ ಆಗುತ್ತೆ, ಚಿಲ್ಲಿ ಶರ್ಬ್ಸ್ ಆಗುತ್ತೆ, ಕುಕುಂಬರು ಕ್ಲೈಂಬರ್ಸ್ ಆಗುತ್ತೆ. ಸೊ ಜಾಕ್ ಫ್ರೂಟ್ ಈಸ್ ದ ಆನ್ಸರ್. ಇದು ಟ್ರೀಗೆ ಎಕ್ಸಾಂಪಲ್ ಆಗುತ್ತೆ. ಇದಿಷ್ಟು ಪಾರ್ಟ್ 3 ಮತ್ತು ಪಾರ್ಟ್ 4ದು MCQ ಕ್ವಶನ್ದು ಕೀ ಆನ್ಸರ್ಸು. ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ತಪ್ಪಾಗಿದ್ರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಯಾರು ಇದನ್ನು ಫುಲ್ ಮಾಡಿರ್ತೀರೋ ಅವ್ರು ನನಗೆ ಮೆಸೇಜ್ ಮಾಡಿ, ಫುಲ್ ಕರೆಕ್ಟ್ ಮಾಡಿರೋರು. ಮತ್ತು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಕೊಡಿ. ನೆಕ್ಸ್ಟ್ ವಿ ಸಿ ಯು ಆನ್ ದ ಸೇಮ್ ಚಾಪ್ಟರ್ ಪಾರ್ಟ್ 5 ಸೆಕ್ಷನ್. ಇದರಲ್ಲೇ ಚಾಪ್ಟರ್ 2ನಲ್ಲೇ ಪಾರ್ಟ್ 5 ಸೆಕ್ಷನ್ನು, ಅದರಲ್ಲೇ MCQ ಕ್ವಶನನ್ನು ಮತ್ತೆ ತೆಗೆದಿದ್ದೀನಿ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ವಿಲ್ ಸಿ ಯು ಆನ್ ನೆಕ್ಸ್ಟ್ ಕ್ಲಾಸ್.